ಬೆಳಕು ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಪೂರಣ. ಚಿಂತಾಮಣಿಯಿಂದ KS ನೂರುಲ್ಲ. ಚಿಂತಾಮಣಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮೊಳಗಿದ ಕನ್ನಡದ ಕಹಳೆ, ಕನ್ನಡದ ಕಂಪನ್ನು ಸೂಸಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕನ್ನಡದ ಮಹತ್ವವನ್ನು ಸಾರಿ ಹೇಳಿದ ಗಣ್ಯಮಾನ್ಯರು, ಕನ್ನಡ ಸಾಧಕರನ್ನು ಗೌರವಿಸಿದ ಕಾಲೇಜಿನ ಬೋಧಕ ಸಿಬ್ಬಂದಿ, ಕನ್ನಡದ ಕಂಪನ್ನು ಬೀರಿದ ಕಾಲೇಜಿನ ಆವರಣ. ಚಿಂತಾಮಣಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಸ್ನಾತಕೋತ್ತರ ಕೇಂದ್ರ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಯೋಗದೊಂದಿಗೆ ಕಾಲೇಜಿನಲ್ಲಿ ಏರ್ಪಡಿಸಲಾಗಿದ್ದ 70ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವು ಬಹಳ ಅದ್ದೂರಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ನಡೆಯಿತು. ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಜನಪದ ಅಕಾಡೆಮಿ ಅಧ್ಯಕ್ಷರಾದ ಶ್ರೀಯುತ ಗೊಲ್ಲಹಳ್ಳಿ ಶಿವಪ್ರಸಾದ್ ರವರು ಕನ್ನಡ ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಸರ್ಕಾರಿ ನೌಕರರ ಸಂಘದ ತಾಲೂಕು ಘಟಕದ ಅಧ್ಯಕ್ಷರಾದ ಶ್ರೀಯುತ ಆರ್ ಅಶೋಕ್ ಕುಮಾರ್ ಮತ್ತು ಗೊಲ್ಲಹಳ್ಳಿ ಶಿವಪ್ರಸಾದ್ ರವರು ಮಾತನಾಡಿ, ಕನ್ನಡ ನಾಡು, ನುಡಿ, ಕಲೆ, ಸಂಸ್ಕೃತಿ, ಸಾಹಿತ್ಯ, ಪರಂಪರೆ ಮುಂತಾದ ವಿಷಯಗಳ ಬಗ್ಗೆ ಬೆಳಕು ಚೆಲ್ಲಿದರು. ಸದರಿ ಕಾಲೇಜಿನ ಇತಿಹಾಸವನ್ನು ಮೆಲುಕು ಹಾಕಿದರು. ಕಾಲೇಜಿನ ಕಾರ್ಯವೈಖರಿಯ ಬಗ್ಗೆ ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿದರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ NV ಶ್ರೀನಿವಾಸನ್ ರವರು ಮಾತನಾಡಿ, ಸಾಹಿತ್ಯ ಪರಿಷತ್ತಿನ ಧ್ಯೇಯೋದ್ದೇಶಗಳ ಬಗ್ಗೆ ತಿಳಿಸಿದರು. ಎಲ್ಲ ವಿದ್ಯಾರ್ಥಿಗಳು ಮತ್ತು ಬೋಧಕರು ಸಾಹಿತ್ಯ ಪರಿಷತ್ತಿನ ಸದಸ್ಯತ್ವವನ್ನು ಪಡೆಯಬೇಕೆಂದು ಕೋರಿದರು. ಕನ್ನಡ ಪುಸ್ತಕಗಳನ್ನು ಮತ್ತು ಪತ್ರಿಕೆಗಳನ್ನು ಹೆಚ್ಚಾಗಿ ಓದುವಂತಹ ಹವ್ಯಾಸವನ್ನು ರೂಢಿಸಿಕೊಳ್ಳಬೇಕೆಂದು ಹೇಳಿದರು. ಕನ್ನಡ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಸಹಕಾರವನ್ನು ನೀಡುತ್ತಿರುವ ಕಾಲೇಜಿನ ಪ್ರಾಂಶುಪಾಲರಿಗೆ ಅಭಿನಂದನೆ ಸಲ್ಲಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಕಾಲೇಜಿನ ವಿದ್ಯಾರ್ಥಿಗಳಿಗಾಗಿ ಇತ್ತೀಚೆಗೆ ಆಯೋಜಿಸಲಾಗಿದ್ದ ವಿವಿಧ ಕನ್ನಡ ಸ್ಪರ್ಧಾ ಕಾರ್ಯಕ್ರಮಗಳಲ್ಲಿ ವಿಜೇತರಾದವರಿಗೆ ಅಭಿನಂದನಾ ಪತ್ರಗಳನ್ನು ನೀಡಿ ಪುರಸ್ಕರಿಸಲಾಯಿತು. ಕಾಲೇಜು ವಿದ್ಯಾರ್ಥಿನಿಯರು ನಡೆಸಿಕೊಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಮಾರಂಭಕ್ಕೆ ವಿಶೇಷ ಮೆರುಗು ನೀಡಿದವು. ಈ ಸಂದರ್ಭದಲ್ಲಿ ಹಲವು ಗಣ್ಯಮಾನ್ಯರನ್ನು ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು, ಬೋಧಕ ಸಿಬ್ಬಂದಿಯವರು, ವಿದ್ಯಾರ್ಥಿನಿಯರು ಹಾಗೂ ಇತರೆ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಚಿಂತಾಮಣಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರೊಂದಿಗೆ ಮಾತಾಡಿ ಇವತ್ತು ನಮ್ಮ ಕಾಲೇಜಲ್ಲಿ ಅರ್ಥಪೂರ್ಣವಾಗಿ ಕನ್ನಡ ರಾಜ್ಯೋತ್ಸವವನ್ನು ಮಾತಾಡಬೇಕಂತ ನಿಶ್ಚಯ ಮಾಡಿದ್ವಿ. ಆ ಹಿನ್ನೆಲೆಯಲ್ಲಿ ಇವತ್ತು ಅತ್ಯಂತ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಆಗ್ತಿರೋದು ಅತ್ಯಂತ ಸಂತೋಷ ಅಂತ ಹೇಳ್ತಾ, ಆದರೆ ವಿಶೇಷವಾಗಿ ನಮ್ಮ ಚಿಂತಾಮಣಿ ತಾಲೂಕು ಆಂಧ್ರ ಗಡಿ ಭಾಗದಲ್ಲಿರ್ತಕ್ಕಂಥದ್ದು. ಈ ಒಂದು ಗಡಿ ಭಾಗದಲ್ಲಿರ್ತಕ್ಕಂತಹ ತಾಲೂಕಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನ, ಕನ್ನಡ ಕಟ್ಟುವಂತಹ ಕಾರ್ಯಕ್ರಮಗಳನ್ನ ಬರೀ ಸಾಹಿತ್ಯ ಪರಿಷತ್ ಒಂದು, ಕನ್ನಡ ಪರ ಸಂಘಟನೆಗಳೊಂದು ಮಾಡಿದ್ರೆ ಸಾಕಾಗುವುದಿಲ್ಲ. ಜನಸಾಮಾನ್ಯರಲ್ಲೂ ಸಹ ಕನ್ನಡವನ್ನು ಉಳಿಸಿ ಬೆಳೆಸ್ತಕ್ಕಂತಹ ಮನಸ್ಸು ಬರಬೇಕು. ಇವತ್ತು ಪ್ರಥಮ ದರ್ಜೆ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ತಾವಿದ್ದೀರಾ. ಇವತ್ತು ಭಾರತದ ಮುಂದಿನ ಪ್ರಜೆಗಳು ತಾವು. ವಿದ್ಯಾರ್ಥಿ ಜೀವನ ನಿಮ್ಗೆ ಇವತ್ತು ತಾವು ಎಷ್ಟು ತಲೆ ಬಗ್ಗಿಸಿ ತಾವು ಇವತ್ತು ಶ್ರಮ ಪಡ್ತೀರಾ, ಮುಂದೆ ನೀವು ತಲೆ ಎತ್ತಿ ನಡೀಲಿಕ್ಕೆ ಸಾಧ್ಯ ಆಗ್ತದೆ. ಹೀಗೆ ನೀವು ತಲೆ ಎತ್ತಿ ಓಡಾಡಿದ್ರೆ ಮುಂದಿನ ದಿನಗಳಲ್ಲಿ ನೀವು ತಲೆ ಬಗ್ಗಿಸ್ತಕ್ಕಂಥ ಒಂದು ಪ್ರಸಂಗಗಳು ಬರ್ಬೋದು. ಯಾಕೆ ಈ ಮಾತಾಡ್ಲಿಕ್ಕೆ ಬಯಸ್ತೀನಿ ಅಂದ್ರೆ, ವಿದ್ಯಾರ್ಥಿ ಜೀವನ ನಿಮ್ಮ ತಂದೆ ತಾಯಿಗಳು ನಿಮ್ಮ ಮೇಲೆ ಅನೇಕ ಆಸೆ ಆಕಾಂಕ್ಷೆಗಳು ಇಟ್ಕೊಂಡು ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಈ ಸಮಾಜಕ್ಕೆ, ಈ ಒಂದು ವ್ಯವಸ್ಥೆಗೆ ಒಳ್ಳೆಯ ಒಂದು ಕೊಡುಗೆ ನೀಡತಕ್ಕಂತಹ ಪ್ರಜೆಗಳಾಗಲಿ ಅಂತ ಎಷ್ಟೋ ಜನ ತಂದೆ ತಾಯಿ ಆಸಕ್ತಿ ಇರ್ತದೆ. ಅವರು ಇಳಿ ವಯಸ್ಸಿನಲ್ಲಿ ನಮ್ಗೆ ಸಾಧ್ಯ ಇದ್ರೂ ಪರವಾಗಿಲ್ಲ, ಈ ಸಮಾಜದಲ್ಲಿ ಒಳ್ಳೆ ಸತ್ಪ್ರಜೆಗಳು, ನನ್ನ ಮಗ ಇಂಥ ಒಳ್ಳೆ ಪ್ರಜೆ ಆಗಿದ್ದಾನೆ, ಸಮಾಜದಲ್ಲಿ ಇಂಥ ಒಳ್ಳೆ ಸ್ಥಾನದಲ್ಲಿದ್ದಾನೆ, ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಅಂತಾಗ ಆ ಒಂದು ಗ್ರಾಮ ಇರ್ಬೋದು, ಆ ಒಂದು ಪ್ರದೇಶದಲ್ಲಿ ಆ ತಂದೆ ತಾಯಿಗೆ ಆಗ್ತಕ್ಕಂಥ ಒಂದು ಸಂತೋಷ ಬೇರೆ ಯಾವುದೇ ನೀವು ಎಷ್ಟೇ ಸಂಪಾದನೆ ಮಾಡಿಕೊಟ್ರು ಸಹ ಅವರು ಸಂತೋಷ ಪಡೋಲ್ಲ. ನನ್ನ ಮಗ ಒಳ್ಳೆಯ ಪ್ರಜೆಯಾಗಿ ಇವತ್ತು ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿದ್ದಾನೆ ಅಂದಾಗ ಆ ತಂದೆ ತಾಯಿಗಾಗಷ್ಟು ಸಂತೋಷ ಇವತ್ತು ಯಾರಿಗೂ ಆಗಲ್ಲ. ಆದ್ರಿಂದ ಇವತ್ತು ಈ ಒಂದು ಪ್ರಥಮ ದರ್ಜೆ ಕಾಲೇಜು, ನಾನು ಈ ಕಾಲೇಜಿನ ಹಳೆಯ ವಿದ್ಯಾರ್ಥಿ. ಈ ಕಾಲೇಜಲ್ಲಿ ನಾನು ವಿದ್ಯಾರ್ಥಿ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿ ಈ ಕಾಲೇಜಲ್ಲಿ ಸ್ಟೂಡೆಂಟ್ ಯೂನಿಯನ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದ್ದೀನಿ. ನಾವು ಓದ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಯಾವುದೇ ಸೌಲಭ್ಯಗಳಿರಲಿಲ್ಲ. ನಾವು ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಸಿರಾಜುಲ್ಲಾ ಬೇಗ್ ಸರ್ ಅಲ್ಲಿ ಪ್ರಿನ್ಸಿಪಾಲ್ ಆಗಿದ್ರು.
ಆಗ ನಾನು ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಜೆ.ಎಚ್. ಪಟೇಲ್ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಉನ್ನತ ಶಿಕ್ಷಣ ಸಚಿವರು ಬಿ ಸೋಮಶೇಖರ್ ಅವರು ಮಲವಳ್ಳಿ ಅವರು ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಗಿದ್ರು. ಆಗ ನಮ್ಮ ಕಾಲೇಜಿನ ಕೆಲವು ಸಮಸ್ಯೆಗಳನ್ನ APMC ಮಾರ್ಕೆಟ್ ಉದ್ಘಾಟನೆಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ನಾವು ವಿದ್ಯಾರ್ಥಿಗಳೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಕೋರ್ಟ್ ಮುಂದ್ಗಡೆ ಧರಣಿ ಮಾಡಿಸಿದ್ವಿ. ನಮ್ಮ ಕಾಲೇಜಿಗೆ ಮೂಲಭೂತ ಸೌಲಭ್ಯ ಇರಲಿಲ್ಲ, ಇಂತಿಂಥ ಸಮಸ್ಯೆಗಳಿದ್ದಾವೆ ಅಂದಾಗ ಮಿನಿಸ್ಟರ್ನ ನಮ್ಮ ಜೊತೆಗೆ ಇಲ್ಲಿ ಕರೆಸಿ ಮುಖ್ಯಮಂತ್ರಿಗಳು ಆ ಕಾರ್ಯಕ್ರಮಕ್ಕೆ ಹೋದ್ರು. ಈಗಿನ ಪರಿಸ್ಥಿತಿಯಲ್ಲಿ ನೀವು ಯಾರು ಸಹ ಪ್ರತಿಭಟನೆ ಮಾಡೋದು ಮನವಿ ಮಾಡ್ತಕ್ಕಂಥ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಇವತ್ತಿನ ಉನ್ನತ ಶಿಕ್ಷಣ ಸಚಿವರು ದೂರದೃಷ್ಟಿ, ಶಿಕ್ಷಣ, ಆರೋಗ್ಯ ಈ ಎಲ್ಲದ ವಿಚಾರದಲ್ಲೂ ಸಹ ಈಗ ಇಲ್ಲಿ ಕಾಲೇಜ್ ನೋಡಿದ ತಕ್ಷಣ ಗೊತ್ತಾಗ್ತದೆ ಈ ಕಾಲೇಜಿನ ಅಭಿವೃದ್ಧಿ. ಈ ಕಡೆ ಮಹಿಳಾ ಕಾಲೇಜ್ ಇರ್ಬೋದು, ಮತ್ತೆ ಇಲ್ಲಿ ಪ್ರಥಮ ದರ್ಜೆ ಕಾಲೇಜ್ ಇರ್ಬೋದು, ನಿಮ್ಗೆಲ್ಲಾ ಮೂಲಭೂತ ಸೌಲಭ್ಯಗಳು ದೂರದೃಷ್ಟಿಯಿಂದ ಇವತ್ತು ಮಾನ್ಯ ಸಚಿವರು ನಿಮ್ಗೆ ಮಾಡ್ಕೊಡ್ತಾ ಇದ್ದಾರೆ. ನೀವೆಲ್ಲರೂ ಈ ಸಂದರ್ಭದಲ್ಲಿ ಧನ್ಯರು ಅಂತ ನಾನು ಭಾವಿಸ್ತೇನೆ. ಜೊತೆಗೆ ನೀವು ಏನ್ ಇವತ್ತು ಸರ್ಕಾರ ಈ ಎಲ್ಲಾ ಯೋಜನೆಗಳು, ಎಲ್ಲಾ ಕಾರ್ಯಕ್ರಮಗಳು, ಅಭಿವೃದ್ಧಿ ಇವೆಲ್ಲ ಮಾಡ್ತಾ ಇರೋದ್ರಿಂದ ನಿಮ್ಮ ಮೇಲೆ ಇರ್ತಕ್ಕಂಥ ಜವಾಬ್ದಾರಿ ಅಂದ್ರೆ ನೀವು ಇಲ್ಲಿ ಒಳ್ಳೆಯ ಒಂದು ಪ್ರಾಧ್ಯಾಪಕರನ್ನು ನೀವು ಪಡ್ಕೊಂಡಿದ್ದೀರಾ. ನೀವು ಒಳ್ಳೆಯ ವಿದ್ಯಾರ್ಥಿಗಳಾಗಿ ಒಳ್ಳೆಯ ಸ್ಥಾನಕ್ಕೆ ಹೋದ್ರೆ ಇಲ್ಲಿರ್ತಕ್ಕಂಥ ಪ್ರಾಧ್ಯಾಪಕ ಇರ್ಬೋದು, ಇಷ್ಟೆಲ್ಲ ಶ್ರಮ ಪಟ್ಟಿದ್ದಕ್ಕೂ ಸಹ ಅವರಿಗೆ ಸಾರ್ಥಕ ಆಗ್ತದೆ. ರಾಷ್ಟ್ರಕ್ಕೆ, ರಾಜ್ಯಕ್ಕೆ ಮತ್ತು ಈ ಒಂದು ಚಿಂತಾಮಣಿ ತಾಲೂಕಿಗೆ ಒಳ್ಳೆಯ ಹೆಸರು ತರ್ತಕ್ಕಂಥ ವಿದ್ಯಾರ್ಥಿಗಳಾಗಿ ತಾವೆಲ್ಲರೂ ಸಹ ಈಗ ಕನ್ನಡದ ನಾನು ನೋಡಿದೆ, ಕನ್ನಡಕ್ಕಾಗಿ ಕೈ ಎತ್ತಿ ನಿಮ್ಮ ಕೈ ಕಲ್ಪವೃಕ್ಷವಾಗ್ತದೆ ಅಂತ ನೀವೆಲ್ಲರೂ ಮನಸ್ಸು ಮಾಡಿದ್ರೆ ಕನ್ನಡವನ್ನ ಉಳಿಸಿ ಬೆಳೆಸ್ತಕ್ಕಂಥ ಕೆಲಸ ನಿಮ್ಮ ಕೈಯಲ್ಲಿದೆ. ನೀವೆಲ್ಲರೂ ಸಹ ಇವತ್ತು ಕನ್ನಡ ಪರ ಹೋರಾಟಗಾರರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು, ಇವ್ರ ಜೊತೆಗೆ ನೀವೆಲ್ಲರೂ ಸಹ ಕೈ ಜೋಡಿಸಿದಾಗ ಈ ಕರ್ನಾಟಕ ಖಂಡಿತವಾಗಿ ಕಲ್ಪವೃಕ್ಷವಾಗ್ತದೆ. ಈ ನಾಡಲ್ಲಿ ಹುಟ್ಟಿದ್ದಕ್ಕೆ ನಮ್ಮೆಲ್ಲರಿಗೂ ಸಹ ಹೆಮ್ಮೆ ಅಂತ ಭಾವಿಸ್ತಾ ಈ ಒಂದು ವೇದಿಕೆಯಲ್ಲಿ ಮಾತಾಡಲು ಅವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಈ ಕಾಲೇಜಿನ ಪ್ರಾಂಶುಪಾಲರಿಗೆ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ರಾಷ್ಟ್ರಗೀತೆಯನ್ನು ಹಾಡುವಾಗ, ಯಾರಿಗೆ ನಾಡಗೀತೆಯನ್ನು ಹಾಡುವಾಗ ಮೈ ನೆವರೇಳೋದಿಲ್ವೋ, ಕೂದಲು ನಿಂತ್ಕೊಳ್ಳೋದಿಲ್ವೋ, ರೋಮಾಂಚನ ಆಗೋದಿಲ್ವೋ, ಪ್ರೀತಿ ಉಕ್ಕೋದಿಲ್ವೋ, ಅವರು ಮನುಷ್ಯರೇ ಆಗಿರೋದಿಲ್ಲ. ಅವ್ರದವರೇ ಚೆಕ್ ಮಾಡ್ಕೋಬಹುದು. ನಾಡಗೀತೆ ಹಾಡುವಾಗ, ರಾಷ್ಟ್ರಗೀತೆ ಹಾಡುವಾಗ ಅಥವಾ ದೇಶಭಕ್ತಿ ಗೀತೆಗಳನ್ನು ಹಾಡ್ತಕ್ಕಂಥ ಸಂದರ್ಭದಲ್ಲಿ ಮೈಯಲ್ಲಿ ಏನೋ ಥರದ ರೋಮಾಂಚನ ಆದರೆ, ಮೈಯಲ್ಲಿ ಏನೋ ಹಗುರತೆ ಕಂಡ್ರೆ, ಮೈಯಲ್ಲಿಂದ ತನಗೆ ಗೊತ್ತಿಲ್ಲದಂಥ ಚಿತ್ತವನ್ನು ಕಾಣಿಸ್ಬಿಟ್ರೆ ಅವರು ನಿಜವಾಗಿ ಜೀವಪರವಾಗಿರ್ತಾರೆ ಅಂತಕ್ಕಂಥದ್ದು. ಅದಕ್ಕೆ ನಾನು ಹೇಳ್ತಕ್ಕಂಥದ್ದು, ನಮ್ಮ ಎಲ್ಲ ಜ್ಞಾನಗಳಿಗಿಂತಲೂ ದೊಡ್ಡದು ಇಂಗಿತ ಜ್ಞಾನ. ಇಂಗಿತದ ಜ್ಞಾನವೇ ಇರತಕ್ಕಂಥ ಜ್ಞಾನಗಳು ನೀವು ಅಪಾರವಾಗಿ ಸಂಪಾದನೆ ಮಾಡಿದ್ರು ನಾನು ಅದನ್ನ ತೃಣಮೂಲಕ್ಕೆ ಸಮಾನ ಅಂತ ಕರೀತೀನಿ. ಯಾಕಂದ್ರೆ ಮನುಷ್ಯರ ಆಗದ ನಾವು ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಕರ್ನಾಟಕದ ಎತ್ತರದ ಮೇರು ಕವಿ, ರಾಷ್ಟ್ರದ ಕವಿ, ನಿಮ್ಮೆಲ್ಲರ ಆರಾಧ್ಯ, ನಮ್ಮನ್ನೆಲ್ಲ ವಿಶ್ವಮಾನವ ಸಂದೇಶವನ್ನು ಕೊಟ್ಟಂತ ಮಹಾನ್ ಕವಿ ಕುವೆಂಪು. ಅದಕ್ಕೆ ನಾವು ಹೇಳ್ತಾರೆ, ಎಲ್ಲಿಯೂ ನಿಲ್ಲದಿರು ಮನೆಯೇ ನಂದಿ ಕಟ್ಟದೆ, ಗುರಿಯನ್ನೆಂದು ಮುಟ್ಟದೆ. ಅನಂತವಾಗಿರ್ಬೇಕು ನಾವೆಲ್ಲ ಕೂಡ. ಸ್ವಲ್ಪವನ್ನ ಸರ್ವಸ್ವ ಅಂದ್ಕೊಂಡ್ಬಿಟ್ರೆ ನೀವು ಸರ್ವಸ್ವವನ್ನು ನೋಡಕ್ಕೆ ಆಗುತ್ತೆ. ನೀವು ಕುಂಟೆಯನ್ನು ನೋಡ್ಬಿಟ್ಟಿದ್ರೆ ಸಮುದ್ರ ಅಂದ್ಕೊಂಡ್ಬಿಟ್ರೆ ಸಮುದ್ರವನ್ನ ಕನಸಲ್ಲಿ ಕೂಡ ನೋಡಕ್ಕಾಗೋದಿಲ್ಲ. ಹಾಗಾಗಿ ಅನಂತವಾಗಬೇಕಂತಕ್ಕಂಥ ಮಾತನ್ನ ಕುವೆಂಪುರವರು ಹೇಳ್ತಾರೆ. ಆತ್ಮವಿಶ್ವಾಸದ ಕೊರತೆ, ನಾನು ಮಾಡಬಲ್ಲೆ, ನನ್ನ ಕೈಲಿ ಆಗತ್ತೆ ಅನ್ನೋ ಒಂದು ಆತ್ಮವಿಶ್ವಾಸ ಎಲ್ಲಿವರೆಗೂ ಇರಲ್ವೋ ಅಲ್ಲಿವರೆಗೂ ಯಾರು ಸಾಧನೆ ಮಾಡ್ಲಿಕ್ಕೆ ಆಗಲ್ಲ. ನಾವು ಒಂದು ಹೆಜ್ಜೆ ಧೈರ್ಯ ಮಾಡಿ, ಒಂದು ಹೆಜ್ಜೆ ಇದ್ರೆ ಮಾತ್ರ ನಾವು ಏನಾದರೂ ಸಾಧನೆ ಮಾಡ್ಲಿಕ್ಕಾಗತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಿಮ್ಮ ವಿದ್ಯಾರ್ಥಿ ಜೀವನದಲ್ಲೂ ಮುಂದುವರಿಲಿಕ್ಕೆ ಒಂದು ಆತ್ಮವಿಶ್ವಾಸ ಬಹಳ ಮುಖ್ಯ ಆಗತ್ತೆ. ಪರಿಷತ್ತನ್ನ ಸೇರಿಸಿಕೊಂಡು ಇವತ್ತು 70ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಿರೋದು ನಮಗೆ ಒಂದು ಸಂತೋಷದ ವಿಚಾರ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮ ನಡೆಸಲು ಅವಕಾಶ ಕೊಟ್ಟಂತ ಪ್ರಾಂಶುಪಾಲರಿಗೆ ಧನ್ಯವಾದಗಳನ್ನು ತಿಳಿಸ್ತಾ
ಜನಗಳು ನಾವು, ಕನ್ನಡಾಂಬೆಯ ಮಕ್ಕಳು ನಾವು, ಈ ಪುಣ್ಯ ಭೂಮಿಯ ಹೂಗಳು ನಾವು, ಜಗಕ್ಕೆ ಪರಿಮಳ ಬೀರುವೆವು. ಕನ್ನಡಿಗರು ನಾವು, ಕನ್ನಡಿಗರು, ಕನ್ನಡಿಗರು ನಾವು, ಕನ್ನಡಿಗರು. ಕನ್ನಡ ನಾಡಿನ ಜನಗಳು ನಾವು, ಕನ್ನಡಾಂಬೆಯ ಮಕ್ಕಳು ನಾವು, ಈ ಪುಣ್ಯ ಭೂಮಿಯ ಹೂಗಳು ನಾವು, ಜಗಕ್ಕೆ ಪರಿಮಳ ಬೀರುವೆವು. ಕನ್ನಡಿಗರು ನಾವು, ಕನ್ನಡಿಗರು. ಧನ್ಯವಾದ.